ಇದೇನಪ್ಪ ಇದು ಸಡನ್ ಆಗಿ ಈ ತರ ಆಯ್ತು? ಎಷ್ಟು ಚೆನ್ನಾಗಿ ನೀರು ಬರ್ತಿದ್ದು, ಇವಾಗ ಯಾಕಪ್ಪ ಹಿಂಗೆ? ನೀರು ಇದ್ದಕ್ಕಿದ್ದಂಗೆ ನಿಂತೋಗ್ಬಿಡ್ತು. ಅದೇನಮ್ಮ, ನೀರು ಬಂದವೆ ಅಂತ ನನಗಂತೂ ಬೋಲ್ ಖುಷಿಯಾಗಿತ್ತು. ಆದರೆ ಇವಾಗ ನೋಡು ಈ ಹಂಗಾಯ್ತು. ಥೋ, ಬರೇ ಕೆಸರು ಬತ್ತೈತೆ, ಬರೀ ಇದೆ ಆತ. ನೀರೇ ಇಲ್ಲ. ಇದು ಯಾಕೆ ಹಿಂಗೆ ಸಡನ್ನಾಗಿ ನೀರು ನಿಂತೋಗ್ಬಿಡ್ತಲ್ಲ? ನಾವಂತೂ ಏಳು ಸಂತೋಷ ಪಟ್ವಿ, ನೀರು ಬಿದ್ವು ಅಂತ ಹೇಳಿ. 150 ಅಡಿ 150 ಅಡಿಗೆ ನೀರು ಸಿಕ್ಕಿವು ಅಂತ ಹೇಳಿ ಭಾಳ ಖುಷಿ ಪಟ್ವಿ. ನೋಡು, ಆಲೆ 500 ಅಡಿ ಕೊಡಿತಿದ್ದಂಗೆನೆ ಸಾರ ಇಲ್ಲ. ಆಲೆನೆ ಬೇರೆ ಕಡೆಗೆ ಹೋಗೈತಲ್ಲೇನಪ್ಪ, ನೀರಿನ ಸರ ಬೇರೆ ಕಡೆಗೆ ಹೋಗ್ಬಿಟ್ಟೈತೆ. ಹೋಗತ್ತ ನೀರು ಸಿಕ್ಕದಡ್ಕೆನೆ ನಾನು ನೀರು ಸಿಕ್ಕಿವು ಅಂತ ಅಂದ್ಕೊಬಿಟ್ಟೆ, ಬಂದ್ವು ಅಂತ ಹೇಳಿ ಆಲೆ ನೋಡಿ ಹಂಗಾಗ್ಬಿಡ್ತು. ಅಯ್ಯೋ ದೇವ್ರಿ, ನನಗೆ ನೀರು ಕಂಡಿದ ತಕ್ಷಣ ಅಷ್ಟಿಷ್ಟು ಖುಷಿ ಆಗ್ಲಿಲ್ಲ ಕಣಪ್ಪ. ಹೋಗತ್ತ ಯಾಕೆ ಹಿಂಗಾಯ್ತೋ ಏನೋ. ನಾನು ಊರಾಗೆಲ್ಲ ಹೇಳ್ಕೊಂಡು ನಮ್ಮ ಮೊಯ್ನಿ ಊರಾಗೆಲ್ಲ ಹೇಳ್ಕೊಂಬಂದ್ವಿ, ನೀರು ಬಿದ್ದಾವೆ ಗಂಗಮ್ಮನ ಮಾಡಕ್ ಬರ್ರಿ, ನೀರು ಬಿದ್ದಾವೆ ಗಂಗಮ್ಮನ ಮಾಡಕ್ ಬರ್ರಿ ಅಂತ ಹೇಳಿ ಎಲ್ಲಾರ ಮುಂದೆ ಹೇಳ್ಕೊಂಬಂದ್ವಿ. ಹೋಗತ್ತ ನೀರೇ ಇಲ್ಲ. ಅಯ್ಯೋ, ನಾವು ಊರಕ್ಕೆ ಹೋಗಿ ಬರತ್ತಿಗೆ ನೀರು ಇಲ್ದಂಗಾಗ್ಯಾವೆ ಅಂತಂದ್ರೆ ಅವಣ್ಣರು ಹೇಳ್ತಾ ಇದ್ದಾರೆ, ನೀರು ಕಾಣಿಸ್ಕೊಂಡ್ವಪ್ಪ, ಇವಾಗ ಯಾಕ ಆ ಸರ ಎಲ್ಲ ಬೇರೆ ಕಡೆಗೆ ಹೋಗ್ಬಿಟ್ಟೈತೆ, ನೀರಿನ ಸರ ಹಂಗೆ ಸರ್ಕೊಬಿಟ್ಟೈತೆ ಅಂತ ಹೇಳ್ತಾರೆ. ಹೋಗತ್ತ ಎಂಥ ಕೆಲಸ ಆಯ್ತಮ್ಮ. ನಾವಂತೂ ನೀರು ಬಿದ್ವು ಅಂತ ಹೇಳಿ ಭಾಳ ಖುಷಿಯಾಗಿದ್ವಿ. ಅದು ಯಾಕೆ ಹಿಂಗಾಯ್ತು ಏನೋ. ತುಂಬಾ ಖುಷಿ ಪಟ್ಬಿಟ್ವಲ್ಲ, ನೀರು ಬಿದ್ವು ಅಂತ, ಅದಕ್ಕೆ ಹಿಂಗಾಯ್ತು ಏನೋ. ಅಂದ್ರೆ ನೀರೇನೋ ಸಿಕ್ಕಿವು ಕಣಪ್ಪ. ಅವಾಗ ಬಂದಿರೋ ನೀರು ನೋಡಿದ್ರೆ ನನಗೇನೋ 3-3.5 ಇಂಚ್ ನೀರು ಬೀಳ್ತಾವೆ ಅಂತ ಅಂದ್ಕೊಂಡಿದ್ದೆ. ಬಾಸಮ್ಮಾಗಿ ಬಂದ್ಬಿಟ್ಟು ಹಂಗೇನೆ. ಯಪ್ಪ, ಹೆಂಗ್ ಬಂದ್ವು ಅಂತೀಯ ನೀರು? ಅಯ್ಯೋ 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 ಅಯ್ಯೋ, ಎಷ್ಟು ಚೆನ್ನಾಗಿ ಬಂದ್ವು ಅಂತೀಯ. ಅಯ್ಯೋ, ನಾನಂತೂ ಇದೇನಪ್ಪ ಹಿಂಗ್ ನೀರು ಬಂದ್ವು ಅಂತ ಅಂದ್ಕೊಬಿಟ್ಟೆ. ಆದ್ರೆ ಇವಾಗ ನೋಡು ಹೆಂಗಾಗ್ತೈತೆ. ಹಂಗಾದ್ರೆ ನೀರ್ ಬೀಳಲ್ಲ, ಫೇಲ್ ಆಯ್ತು ಅಂತ ಹೇಳಿರ ಅವರು. ಫೇಲ್ ಆಯ್ತು. 300 ಅಡಿ ಕೊರ್ದವ್ರೆ. ಅದಕ್ಕೆ ನಿಮ್ಮ ಅಣ್ಣ ಇನ್ನೊಂದು 100 ಅಡಿ ಕೊರಿರಿ, ಏನಾದ್ರು ಬಂದ್ರು ಬೋರ್ಬೋದು. 350-400 ಅಡಿ ಕೊರ್ದೇವ್ರೆ ಅಲೇನೆ. ಅದಕ್ಕೆ ಒಂದು 500 ಅಡಿ ಮಾಡ್ಬಿಡ್ರಿ ಅಂತ ಹೇಳಿ ಹೇಳ್ತಾ ಐತೆ. ಇನ್ನೊಂದು ಕೊರ್ಸನ ಅಂತ. ಸರಿ ಆಯ್ತು ಬಿಡು, ಇದ್ರಾಗೆ ಬೋರಲ್ಲ ಫೇಲ್ ಆಗೈತೆ ಅಂದ್ಮೇಲೆ ಇನ್ಯಾಕೆ ಕೊರ್ಸಕ್ ಹೋಗ್ತಿರ್ತ? ಸುಮ್ನೆ 100 ಅಡಿ ದಂಡ ಆಗುತ್ತೆ. ಇನ್ನೊಂದು ಹಾಕ್ಸನ. ಸುಮ್ನೆ ಬೇರೆ ಕಡೆಗೆ ಇನ್ನೊಂದು ಪಾಯಿಂಟ್ ಮಾಡ್ಸಿದೀವಲ್ಲ, ಇನ್ನೊಂದು ಕಡೆಗೆ ಹಾಕ್ಸಕ್ಕಾಗುತ್ತೆ. ಹಂಗೆ ಮಾಡಂದ್ಬಿಟ್ಟು ಪಾಪ ಅತ್ತಗೆ. ಹೋಗತ್ತ. ನನಗಂತೂ ನೀರು ಬಂದಿರೋದು ನೋಡಿ ಎಷ್ಟು ಸಂತೋಷ ಆಯ್ತು ಅಂದ್ರೆ ಪಾಪ ಈ ಹೇಳ್ಬಾರ್ದು ಆಟ್ ಸಂತೋಷ ಆಯ್ತು ಕಣ. ಆದ್ರೂ ನೋಡು ಇದು ಹೆಂಗಾಯ್ತತ್ತ. ಥೋ, ಅಲ್ಲ ನಾನು ಏನೋ ಅಂದ್ಕೊಂಡಿದ್ದೆ, ಅದೇನೋ ಆಗ್ತೈತಲ್ಲಪ್ಪ ಅಂತ ಅನ್ನಿಸ್ತೈತೆ. ಮಾಡಕ್ಕಾಗಲ್ಲ ಕಣಪ್ಪ, ಅದೆಲ್ಲ ನಾ ಯಾರು ಮುಂಚರ್ ಮಾಡ ಅಂತದ್ದಲ್ಲ. ಒಳಗಿರೋದು ಭೂಮಿ ತಾಯಿ, ಒಳಗಿರೋದು ಯಾರಿಕಾಮುತ್ತೇಳು. ಅದೆಲ್ಲ ನಾ ಗಂಗಮ್ಮ ತಾಯಿ ಹೆಂಗ್ ಬಲಿತಾಳೆ ಅಂತ ಹೇಳಕ್ಕಲ್ಲ. ಅಲ್ಲ, ನೀರು ಅವಾಗ್ಲೇ ಹೆಂಗ್ ಬಂದಿದ್ದು, ಈಗ ಯಾಕೆ ಹಿಂಗೆ ಸಡನ್ ಆಗಿ ನಿಂತ್ಬಿಟ್ಟು ಹೋಮಂಗಾವತ್ತಲ್ಲೇ. ಎಷ್ಟು ಆಶ್ಚರ್ಯ. ಅವಾಗ್ಲೇ 150 ಅಡಿಗಪ್ಪ ಹೆಂಗ್ ನೀರು ಕಿತ್ಕೊಂಡು ಬಂದ್ಬಿಟ್ವು ಕಣಮ್ಮ. ನಾನು ಊರಾಗೆಲ್ಲ ಕರೆದು ಬಂದಮ್ಮ ಹೆಂಗಸ್ರನ್ನೆಲ್ಲ. ನೀರು ಬಿದ್ದವೆ, ಅಡಿಕೆ ಗಿಡ ಇಕ್ಕಕ್ಕೆ ಏನು ಲಾಸ್ ಇಲ್ಲ, ಅಡಿಕೆ ಗಿಡ ಎಲ್ಲ ಬೆಳಿಬೋದು ಅಂತ ಹೇಳಿ ನಾನು ಅಂದ್ಕೊಂಡೆ. ಆದ್ರೆ ನೋಡು ಹೆಂಗಾಯ್ತು. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತಿ. ಏನು ಮಾಡೋದು ಏನೋ. ನನಗಂತೂ ತುಂಬ ಚಿಂತೆ ಆಗ್ಬಿಟ್ಟೈತಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಏನೋ. ಹೋಗತ್ತ ಊರಾಗ ಹೇಳಿ ಬರಬಾರ್ದಾಗಿತ್ತು. ಏನಾನ ಹೆಂಗಸ್ರಿಗೆ ಹೇಳಿದ್ಕೇನೆ ಹಿಂಗಾಯ್ತೋ ಏನೋ. ಅಯ್ಯೋ, ನೀರು ಬಿದ್ದಾವೇನು ಗಿಡಮ್ಮ, ನೀರು ಬಿದ್ದಾವೇನು, ನೀವು ಅಲ್ದ ಬೋರ್ ಹಾಕ್ಸಿರೇನು ಅಂತ ಹೇಳಿ ಹೆಂಗಸ್ರೆಲ್ಲ ಕೇಳೋದಕ್ಕೆ ಏನಾನ ಹಿಂಗಾಯ್ತೋ ಏನೋ ಅಮ್ಮಂಗಾಗುತ್ತೆ ನನಗೆ. ಮುಂದಾಗ್ಲೇ ಹೇಳಿ ಬರಬಾರ್ದಾಗಿತ್ತಲ್ಲೇ ನಮ್ಮ ನಾವು. ಮತ್ತೆ ಈಗೇನು ಗಂಗಮ್ಮನ ಮಾಡೋಕ್ಕೆ ಮುಂದಾಗಲೇ ತೋರಕ್ಕೆ ಹೋಗೋ ಅಂಥದ್ದೇನಿರಲಿಲ್ಲ. ಆಮೇಲೆ ಹಂಗನ ನೀರು ಬಿದ್ಮೇಲೆ ತೀರಾ ಮೋಟ್ರ್ ತಂದು ಕುಂಡ್ರಿಸ್ತಿದ್ವಲ್ಲ, ಮೋಟ್ರ್ ಫಸ್ಟಿಗೆ ಎತ್ತುತ್ತೀವಲ್ಲ, ಆವಾಗ ಗಂಗಮ್ಮನ ಮಾಡ್ಬೋದಾಗಿತ್ತು. ಮೋಟ್ರ್ ತಂದು ಬಿಡ್ತೀವಲ್ಲ, ಆವಾಗ ಮಾಡ್ಬೋದಾಗಿತ್ತು. ಹಂಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಹೋಗತ್ತ ಎಂಥ ಕೆಲಸ ಆಯ್ತು. ಏನು ಮಾಡ್ದಪ್ಪ ಕರಿಯ. ಇಂಥವಕ್ಕೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಬರೀ ಎಲ್ಲ ಒಂದು ಬೋರ್ ಹಾಕ್ಸಿರೋದಕ್ಕೆ ನೀವು ಇಷ್ಟೊಂದು ತಲೆ ಕೆಡಿಸ್ಕೊಂಬ್ತಾ ಇದ್ದೀರಲ್ಲ. ಎಲ್ಲ ಒಂದು ಬೋರ್ ಹಾಕ್ಸಿರೋದಕ್ಕೆ ನೀನು ಹೊಲ್ದಾಗ ಹೊತ್ತತ್ತು ಬೋರ್ ಕೊರ್ಸ್ಬಿಟ್ಟು ನೀರು ಬಿಡಲ್ಲಪ್ಪ, ಹಂಗೆಲ್ಲ ಇರುತ್ತೆ. ನೀವೆಲ್ಲ ಒಂದು ಬೋರ್ ಹಾಕ್ಸಿರೋದಕ್ಕೆ ಈ ಪಟ್ಟಿ ತಲೆ ಕೆಡಿಸ್ಕೊಂಬ್ತಾ ಇದ್ದೀರ. ಓಸಾರು ಒಂದು ಬೋರಿಂದೆಲ್ಲ ಯಾವ ಲೆಕ್ಕ ಬಿಟ್ಟಾಕ್ಬೇಕು, ಇನ್ನಂತ ಕೊರೆಸ್ಬೇಕು ಅಷ್ಟೇ. ಯಾರು ಏನು ಮಾಡೋದಲ್ಲ. ಈಗ ಬೋರ್ ಕೊರೆದಾಗ ನೀರು ಬೀಳೋದು ಬೀಳದೆ ಇರೋದು ಎಲ್ಲ ನಮ್ಮ ಅದೃಷ್ಟ. ಎಲ್ಲ ನಮಗೇನು ಬರುತ್ತೋ ಅದೇನೆ. ನೀರು ಬಿದ್ದರೆ ನಮ್ಮ ಅದೃಷ್ಟ, ನೀರು ಬಿಡಲಿಲ್ವಾ ನಮ್ಗೆ ಅದೃಷ್ಟ ಇಲ್ಲ, ನಮಗೆ ಗಂಗಮ್ಮ ತಾಯಿ ಒಲ್ದಿಲ್ಲ ಅಂತ ಅನ್ಕೋಬೇಕು. ಆ ಹೊರಗಿರೋದು ಯಾರು ಕಂಡವ್ರೆ? ಅಲ್ಲ, ನೀವೇ ಹೇಳ್ರಿ. ಏನೋ ಇಲ್ಲಿ ನೀರಿದ್ದಾವೆ ಅಂತೇಳಿ ಒಂದು ಪಾಯಿಂಟ್ ಮಾಡ್ಬೋದು ಅಷ್ಟೇ.
ಎಂತ ಕೆಲಸ ಆಯಿತು ಸುಮ್ಮನೆ ಹೆಂಗಲ್ಲ ಅಂದ್ರೂ ಒಂದು 50-60 ಸಾವಿರ ಅಂತೂ ಬೋರ್ಗೆ ಆಗುತ್ತೆ. ಹೆಂಗೋ ಅತ್ತಗೆ ಅಂತ ನಾನು ಹೆಂಗೋ ನೀರು ಬಿದ್ದಿದ್ರೆ ಚೆನ್ನಾಗಿರೋದು ಅಂತ ಕಣಪ್ಪ ಆತ ನಾನು ನೀರು ಬಿದ್ದು ಬತ್ತ ಇನ್ನು ಬೆಳೆ ಇಟ್ಟು ಬಿಡ್ಬೋದು. ನಾವು ರಾಗಿ ಎಲ್ಲ ನಾವೇ ಬೆಳ್ಕೊಂಡು ನಮ್ಮ ಮನೆಗಳವೇ ರಾಗಿ ಉಣ್ಬೋದು, ರಾಗಿ ಮುದ್ದೆ ಮಾಡ್ಬೋದು, ಗದ್ದೆ ಹೊಡಿಬೋದು, ಭತ್ತ ಬೆಳ್ಕೊಬೋದು ಅಂತ ಹೇಳಿ ಅಂದ್ಕೊಂಡಿದ್ದೆ. ಗದ್ದೆ ಹೊಡೆದು ಭತ್ತ ಬೆಳ್ಕೊಂಡು ನಮ್ಮ ಹೊಲ್ದಾಗಳವೇ ರಾಗಿ ಆಗ್ಬೇಕು, ನಮ್ಮ ಹೊಲ್ದಾಗಳವೇ ಅಕ್ಕಿ ಆಗ್ಬೇಕು, ನಮ್ಮ ಹೊಲ್ದಾಗಳವೇನೆ ಎಲ್ಲ ತರಕಾರಿ ಆಗ್ಬೇಕು, ಗೋರಿಕಾಯಿ, ಬೆಂಡೆಕಾಯಿ, ಸೊಪ್ಪು, ಟಮಾಟೆ ಹಣ್ಣು, ಬದನೆಕಾಯಿ ಎಲ್ಲ ಬೆಳ್ಕೊಂಬನಂತ ನಾನು ಅಂದ್ಕೊಂಡಿದ್ದೆ. ಎಷ್ಟು ಆಸೆ ಇಟ್ಕೊಂಡಿದ್ದೆ. ಆದರೆ ಏನಾಗ್ಬಿಡ್ತು ಹೋಗತ್ತೆ. ನಡಿಯಲ್ಲ ಪಾಪ ಹೇಳೋರಿಗೆ ಸುಮ್ಮನೆ ಸ್ಟಾಪ್ ಮಾಡ್ರಲ್ಲಪ್ಪ, ಸ್ಟಾಪ್ ಮಾಡ್ರಿ ಅಂತ ಹೇಳ್ಬಿಡು. ಸುಮ್ಮನೆ ಯಾತು ಕರ್ಸ್ತಿ ನೋಡು ಒಂದು ನೀರು ಹೊಲ್ಡಂಗಿಲ್ಲ, ಅಲ್ಲೇ ಬರೀ ಧೂಳೆದ್ದಾಳ್ತೈತಿ. ನೀರಿಲ್ಲ ಕಣಪ್ಪ, 150 ಅಡಿ ಒಂದಿವ್ಸ ನೀರು ಕಂಡಿದ್ದೇನೆ. ಏನು ಮಾಡೋಣತ್ತ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಕೊರಿತಾ ಇದ್ದಾರೆ, ನಂದು 50 ಅಡಿ ಕೊರದ್ರು ಕೊರಿತಾರೆ. ಬರ್ರಿ ಇತ್ಲ ನಿಂತ್ಕೊಂಡು ಧೂಳು ಬರ್ರಿ ಇತ್ಲಾಗೆ ಬರೀ ಇತ್ಲ ಮಾತಾಡಿಕ್ ನಿಂತ್ಕಮನ ಬಾರ ಗಿಡ ಮಾಂಟಿ ಬಾ, ತಲೆ ಕೆಡಿಸ್ಬಿಡ ಬಾ, ಆಗ ಅದೆಲ್ಲ ಒಳ್ಳೇದಕ್ಕೇನೆ. ಯಾಕೆ ತಲೆ ಕೆಡಿಸ್ಕೊಂಬಕ್ ಹೋಗ್ತೀರಾ? ಒಂದು ಬಾರ ಬೋರ್ ಹಾಕ್ಸಿರೋದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಂಡ್ರಿ. ಎಷ್ಟಿಷ್ಟು ಒಂದು ಏನು ದುಡ್ಡು ಐತೆ ಬಿಡಿ ನಿಮ್ಮ ಹತ್ರ. ಏನು ಸಾಲ ಮಾಡಿ ಏನು ಮಾಡ್ತಾ ಇರಲಿಲ್ಲ. ಸಾಲ ಮಾಡ ಅಂತವ್ರು ಏನು ಮಾಡ್ತಾರೆ, ನೀವು ಯಾಕೆ ತಲೆ ಕೆಡಿಸ್ಕೊಂತೀರ? ಹಂಗಲ್ಲ ಕಣಪ್ಪ, ಬಿದ್ದಿದ್ರೆ ಚೆನ್ನಾಗಿರೋದು. ಒಟ್ನಲ್ಲಿ ನೀರು ಬಿದ್ದುಬಿಟ್ರೆ ಒಂಥರ ರೈತರಿಗೆ ಸಂತೋಷ. ಬೋರ್ ಹಾಕ್ಸಿದ ತಕ್ಷಣ ನೀರು ಬಿದ್ದುಬಿಟ್ರೆ ಏನೋ ಒಂಥರ ಖುಷಿ ಸಂತೋಷ, ಏನು ಮಾಡೋಕ್ಕೂ ಮನಸ್ಸಿರುತ್ತೆ. ನೀರು ಬೀಳಲಿಲ್ಲ ಅಂದ್ರೆ ಪಾಪ ಕರಿಯ ನೀನು 10 ಎಕರೆ ಅಲ್ಲ 20 ಎಕರೆ ಹೊಲ ಐತೆ ಅಂದ್ರೂ ಏನು ಪ್ರಯೋಜನ ಇಲ್ಲ ಕಣ್ಪಾಪ. ಏನು ನೀರು ಬಿಡ್ಬೇಕು, ಬೋರ್ ಹಾಕ್ಸಿದ ತಕ್ಷಣ ನೀರು ಬಿದ್ದು ಬಿಡ್ಬೇಕು. ನಡಿ ಅಮ್ಮ ತಕ್ಕೂ ಕಮನ್ ನಡಿ, ಧೂಳು ಧೂಳು ಬತ್ತೈತೆ ಬತ್ತ ನಡೀರಿ ಅತ್ಲಕ್ಕೂ ಕಮನ. ತುಂಬ ಬೇಜಾರಾಗ್ತೈತೆ ಕಣ್ಗಿಡಿ. ಅದು ಯಾಕಂಗೆ ಬೇಜಾರಾಗ್ತೈತೆ ನನಗಂತೂ ತುಂಬ ಒಂಥರ ಅವಳು ಬಂದಂಗೆ ಆಗ್ತೈತೆ. ಹಂಗೆ ಹೇಳು ಅನ್ಸೋದು, ಇನ್ನೇನು ಮಾಡೋಕ್ಕಾಗುತ್ತೆ. ನಡಿ ನನಗೂ ಹಂಗೇನೆ. ಅಯ್ಯೋ ನಾವು ಊರಾಗೆಲ್ಲ ನಾನು ನನ್ನ ಮಗಳು ಹೇಳ್ಕೊಂಬಂದ್ವಲ್ಲಪ್ಪ ಅನ್ಸುತ್ತೆ. ಇವಾಗ ಅದೃಷ್ಟನ್ಗೂ ಗುಂಡನ್ಗೂ ಎಷ್ಟು ಸಂತೋಷ ಆಗುತ್ತೋ. ನೀರು ಬೀಳಲಿಲ್ವಂತೆ ಕಣೆ ಅದೃಷ್ಟ. ನಾವು ನೀರು ಬೀಳ್ದ್ವಲ್ಲ, ಒಂದು 150 ಅಡಿಗೆ ಹಿಡಿಯೋಕ್ಕಾಗಲ್ಲ ನೀರು ಬಿದ್ದಿರೋದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೆ. ಅಯ್ಯೋ ನಾನು ಹಿಂಗೆ ಅಂದ್ಕೊಂಡಿದ್ದು. ಊರಕ್ಕೆ ಬಂದು ತಾಯಿ ಮಗಳಿಬ್ರು ಅಯ್ಯೋ 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 ನಮ್ಮ ಮುಂದೆ ಋತುವಾಕನ ಮುಂದೆ ಒಂದು ಬಿಲ್ಡಪ್ ಕೊಟ್ರು. ಅಯ್ಯೋ ನೋಡ್ಬೇಕಾಗಿತ್ತು. ನೀರು ಬಿದ್ದು ಬಿಟ್ಟವಿ. ನಾವೇನಿಲ್ಲ, ಹೊಲ್ದಾಗೆಲ್ಲ ಬೆಳೆಯೋದು. ಇನ್ಮೇಲಿಂದ ಯಾವ ಹೊಲ ಸೇರ್ತೀವಿ ನಾವು. ಕೂಲಿ ಇಪ್ಪಟ್ಟೆಲ್ಲ ನಮ್ಮ ಹೊಲ್ದಾಗ ಕೂಲಿ ಬರ್ತಾರೆ. ಅಯ್ಯೋ 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 ಒಬ್ರು ನೋಡಿ ಮಾಡಕ್ಕೆ ಹೋದ್ರೆ ಹಂಗೆ ತರ. ಸ್ವಂತ ಬುದ್ಧಿ ಉಪಯೋಗಿಸಿ ಮಾಡಬೇಕೆ ಹೊರ್ತನು ಯಾವುದೊಂದು ಕೆಲಸನ ನಾವು ಸುಮ್ಮನೆ ಯಾರೋ ಮಾಡ್ತಾರೆ ಅಂತ ನೋಡಿ ಮಾಡಕ್ಕೆ ಹೋಗ್ಬಾರ್ದು. ಸ್ವಂತ ಬುದ್ಧಿ ಉಪಯೋಗಿಸಿ ಮಾಡಬೇಕು. ಯಾವುದೇ ಒಂದು ನಾವು ಕೆಲಸ ಮಾಡಲಿ ನಮ್ಮ ಸ್ವಂತ ಬುದ್ಧಿ ಉಪಯೋಗಿಸಿ ನಾವು ಹಿಂಗೆ ಮಾಡ್ಬೋದಲ್ಲೇ ಅಂತ ಮಾಡಬೇಕು. ಒಬ್ರು ಮಾಡಿರೋದು ನೋಡಿ ಒಬ್ರು ಉದ್ಧಾರ ಆಗ್ತಾ ಇರೋದು ನೋಡಿ ಅವ್ರು ಉದ್ಧಾರ ಆಗ್ತಾ ಇದ್ದಾರೆ. ನಾವು ಈ ಕೆಲಸ ಮಾಡಬೇಕು, ನಾವು ಹಿಂಗೆ ಮಾಡಬೇಕು ಅಂತ ಮಾಡೋಕ್ಕೋದ್ರೆ ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಒಬ್ರು ನೋಡಿ ನಾವು ಯಾವತ್ತೂ ಯಾವ ಕೆಲಸನೂ ಶುರು ಮಾಡಬಾರ್ದು. ಅವ್ರವ್ರ ಅದೃಷ್ಟ, ಅದು ಹೆಂಗಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಅಂದ್ಕೊಂಡಿರೋದೇ ಒಂದು ಆಗೋದೇ ಒಂದು. ನೋಡಿ ಹೆಂಗಾಯ್ತು. ಅವರು ನಮ್ಮ ಮ್ಯಾಗ್ಲಿ ಇದಕ್ಕೆ ಇದು ಮಾಡ್ತಾರೆ, ನಾವು ಬೆಳಿತೀವಿ ಅನ್ನೋ ತಕ ಇದು ಮಾಡ್ತಾರೆ. ತಾಯಿ ಮಗಳಿಬ್ರು ಬಂದು ಹೆಂಗೆ ಮಾತಾಡ್ತಾರೆ. ಅವರಿಬ್ರು ಬಂದು ಅವಾಗಲೇ ನಾನು ಅಲ್ಲಿದ್ದೀನಿ ಗುಡ್ಲತಾಗೆ ಬಂದು ಚಾಲೆಂಜ್ ಮಾಡೋದ್ರಮ್ಮ. ನೋಡು ನಾವು ಹೆಂಗೆ ಬೆಳಿತೀವಿ ಅಂತ. ನಿನ್ನ ಎದುರಿಗೇನೆ ನಿನ್ಗಿನ್ನ ಚೆನ್ನಾಗಿ ಬೆಳಿತೀವಿ, ನಿನ್ನ ಸೈಡ್ ಹೊಡಿತೀವಿ. ನೀನು ಒಬ್ಬನೇ ಅಲ್ಲ ಕಣೋ ಹೊಲ ಮಾಡೋದು, ನಾನು ಮಾಡ್ತೀನಿ ನೋಡು. ನೀನು ಹೊಲ್ದಾಗ ಬಂದು ಕೆಲಸ ಮಾಡ್ತೀಯ, ನಾವು ಮಾಡ್ದಲೆ ನಮ್ಮ ಮನೆಗಳವರೆಲ್ಲ ಮಾಡ್ದಲೆ ನಾವು ನಿಂತ್ಕೊಂಡು ಹೇಳಿ ಕೂಲೆ ಹಾಳುಗಳು ಇಟ್ಟೆ ನಾನು ಕೆಲಸ ಮಾಡಿಸ್ತೀನಿ ಅಂತ ಅಂದರು. ಏನು ಕೊಚ್ಕೊಂಡು ಹೋದ್ರು. ನೀವು ಸೌರಿಯಾಗ ಆಗೈತಾಗ. ಅದಕ್ಕೆ ಮತ್ತೆ ಎಷ್ಟನ ಆಡಬಾರ್ದು ಅನ್ನೋದು. ದೇವರು ಆಡ್ದವ್ರಿಗೆ ಸರಿಯಾಗಿ ಮಾಡಿ ತೋರಿಸ್ತಾನೆ. ಅದೇ ಮತ್ತೆ ಏನೋ ಅಂತ ಅನ್ಕೊಬಿಟ್ಟಾರ ಅವರು. ಏನೋ ನಾವು ಅಂದ್ಕೊಂಡಿರೋದೆಲ್ಲ ಆಗ್ಬಿಡುತ್ತೆ ಅಂತ. ಎಲ್ಲ ಒಂದಿಷ್ಟು 150 ಅಡಿಗೆ ಬಂದವೆ. ಆಮೇಲೆ ಹಂಗೇನೆ ಸ್ವರ ಚೇಂಜ್ ಆಗ್ಬಿಟ್ಟೈತಿ ಅಲ್ವಾ. ನೀರು ಸಿಕ್ಕಿಲ್ಲ, ಹಂಗೆ ಬೇರೆ ಕಡೆಗೆ ಹೋಗ್ಬಿಟ್ಟೈತಿ. ನಾನು ಅವಾಗಲೇ ಬಂದಿರೋದು ನೋಡಿ ಹಂಗೆ ಅಂದ್ಕೊಂಡೆ. ಬರೀ ಧೂಳು ನೋಡು ಇಲ್ಗಾನ ಕಾಣಿಸ್ತಾ ಐತೆ. ಮರಮಂಟಿ ಗಂಡನು ನಿಂತ್ಕೊಂಡು ನೋಡ್ತಾವ್ರಲ್ಲ, ಬರೀ ಧೂಳು. ನೋಡಲ್ಲಿ ಎಷ್ಟು ಧೂಳು ಬತ್ತೈತೆ. ಯಪ್ಪ ಅದೇನು ಧೂಳು. ಸುಮ್ಮನೆ ಸ್ಟಾಪ್ ಮಾಡ್ಸೋದು ಬಿಟ್ಟು ಇನ್ನೂ ಕೊರಸ್ತಾ ಇದ್ದಾರಲ್ಲ. ಇಷ್ಟೊಂದು ಧೂಳು ಬತ್ತೈತೆ ಅಂತಂದ್ರೆ ನೀರು ಬೀಳ್ತಾವ? ಬೀಳಲ್ಲ. ಸುಮ್ಮನೆ ಸ್ಟಾಪ್ ಮಾಡಿಸ್ಬಿಡ್ಬೇಕು. ಸುಮ್ಮನೆ ದುಡ್ಡೊಂದು ಅದನ್ನ ವೇಸ್ಟ್ ಮಾಡ್ಕೊಳ್ಳೋದ್ಕಿನ್ನ ಸ್ಟಾಪ್ ಮಾಡಿಸ್ಬಿಡ್ಬೇಕು. ಬೆಂಗ್ಳೂರಾಗ ದುಡ್ಡಿರೋದೊಂದು 5 ಲಕ್ಷ ದುಡ್ಡಿಕ್ಕೆ ನಾವೇ ಹಿಡಿಯೋಕ್ಕಾಗಲ್ಲ ಅವನ್ನ. ಸುಮ್ಕಿರ್ ಅದೇನು ಮಾಡ್ತಾರೆ ಮಾಡಿ ನೋಡೋಣ. ಚಾಲೆಂಜ್ ಮಾಡಿ ಹೋಗಿದ್ರು. ನಾನೇನು ಅಂದ್ಕೊಂಡೆ, ಅವರು ಅಲ್ಲ ಅವ್ರ ದುಡ್ಡು ಅವ್ರ ಕಾಸು ಮಾಡಲಿ ಬಿಡು, ನಾವು ಯಾಕೆ ಹೊಟ್ಟೆ ಉರ್ಕಮನ, ನಮ್ಗೇನು ಹೊಟ್ಟೆ ಉರಿಲ್ಲ. ನಾನು ನಿಮ್ಗಿನ್ನ ಇದು ಮಾಡ್ತೀನಿ, ನಿಮ್ಗಿನ್ನ ಚೆನ್ನಾಗಿರ್ತೀನಿ ಅಂತೇಳಿ ನನ್ನ ಹತ್ರನೇ ಚಾಲೆಂಜ್ ಮಾಡಿ ಹೋಗಿದ್ರು. ಅಣ್ಣ ತಂಗಿ ಬಂದು, ಅವ್ರ ಅಪ್ಪನೂ ಬಂದಿತ್ತು, ಅವ್ರ ಅಮ್ಮನೂ ಅವರಿಬ್ರು ಬಂದಿದ್ರು. ಅವರೆಲ್ಲ ಬಂದು ನನಗೆ ಚಾಲೆಂಜ್ ಮಾಡಿ ಹೋಗಿದ್ರು.
ಸ್ವಲ್ಪ 150 ಅಡಿ ನೀರು ಬೀಳ್ತಿದ್ದಂಗೆ ಊರಾಗೆಲ್ಲ ಹೋಗಿ ಎಲ್ಲಾರನ್ನೂ ಕರೆದು ಒಂಥರ ಬಿಲ್ಡಪ್ ಕೊಟ್ಟಿದ್ರು. ಏನು ಹಂಗೆ ಸಖತ್ತು ಬಿಲ್ಡಪ್ 150 ಅಡಿ ನೀರು ಕಾಮ್ತಿದ್ದಂಗೆ. ಇವಾಗ ನೀರು ಆಲೇನೆ 350, 400, 500 ಅಡಿ ಕೊರೆದ್ರೂ ನೀರು ಇಲ್ದಂಗೆ ಆಗ್ಬಿಟ್ಟೈತೆ. ಬರೀ ಧೂಳು ಬರ್ತಾ ಐತೆ. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.